ವಿಧಾನ ಪರಿಷತ್ನ ಸದಸ್ಯರಾದ ಪಿಎಚ್ ಪೂಜಾರ್ ಅವರ 70ನೇ ವರ್ಷದ ಜನ್ಮದಿನದ ನಿಮಿತ್ತ ಬಾಗಲಕೋಟೆಯ ವಿನಾಯಕ್ ನಗರದಲ್ಲಿ ಶ್ರೀ ಧನ್ವಂತರಿ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ಪಿಎಚ್ ಪೂಜಾರ್ ಅವರ ಅಭಿಮಾನಿಗಳು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನ ಮಾಡಿದರು. TV20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿದ ಯುವ ಮುಖಂಡ ಅಪ್ಪಣ್ಣ ಪೂಜಾರ್ ಅವರು, ಇವತ್ತು ನಮ್ಮ ತಂದೆಯವರ ಹುಟ್ಟುಹಬ್ಬದ ಶುಭ ದಿನದಂದು ಅವರ ಗೆಳೆಯರು ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಅಭಿನಂದನೆ ಸಲ್ಲಿಸಿದರು. ಜನ್ಮದಿನದ ಶುಭ ಇದು ಐತೆ ಸರ್, ತಂದೆಯವ್ರದ್ದು. ನಿಮ್ಮ ಅನಿಸಿಕೆ ಏನು ಸರ್? ಕಾರ್ಯಕರ್ತರು ಈಗ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಸರ್, ನಿಮ್ಮ ಅನಿಸಿಕೆ ಏನು ಸರ್? ಇವತ್ತು ಸನ್ಮಾನ್ಯ ಶ್ರೀ PH ಪೂಜಾರ್, ನಮ್ಮ ತಂದೆಯವರಾದ ಸನ್ಮಾನ್ಯ ಶ್ರೀ PH ಪೂಜಾರ್ ಅವರ 70ನೇ ಹುಟ್ಟುಹಬ್ಬದಿಂದ ತಂದು ನಾನು ಕಾರ್ಯಕರ್ತರು ಅಭಿಮಾನಿಗಳು ಅವ್ರಿವ್ರು ಅನ್ನೋದಕ್ಕಿಂತ ಮೊದಲು ನಮ್ಮ ತಂದೆಯವರು ಗೆಳೆಯವರು ಇವರೆಲ್ಲ ಸೇರಿ ಇವತ್ತು ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡು ಕೊತ್ಲೇಶ್ ದೇವಸ್ಥಾನದಲ್ಲಿ ವಿಶೇಷವಾದ ಅಭಿಷೇಕನ ಮಾಡಿಸಿ ಮತ್ತು 50 ಬೆಡ್ ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಮತ್ತು ಒಂದು 3ನೇ ನಂಬರ್ ಸ್ಕೂಲಿಗೆ ಬುಕ್ಕು, ನೋಟ್ಬುಕ್ಕು, ಪೆನ್ನು ಅದು ವಿತರಣೆ ಎಲ್ಲ ಮಾಡಿದ್ದಾರೆ. ಇವರೆಲ್ಲ ಗೆಳೆಯರು. ನಮ್ಮ ತಂದೆಯವರಿಗೆ ಇದೇನು ಪ್ರೀತಿ ವಿಶ್ವಾಸದಿಂದ ಏನು ನೋಡ್ಕೊತ ಬಂದಿದ್ದಾರಲ್ಲ ಇಷ್ಟು ವರ್ಷದ್ದು, ಇದು ಇದು ಸಾರ್ಥಕ ಆಯ್ತು ಅಂತೇಳಿ ನನಗನ್ನಿಸ್ತಾ ಇದೆ. ಯಾಕಂದರೆ ಇಂಥ ಗೆಳೆಯರನ್ನು ಪಡೆದಿದ್ದೇ ಒಂದು ದೊಡ್ಡ ಇದು ಹೇಳ್ಬೇಕಂದ್ರೆ. ಇಷ್ಟು ವರ್ಷದಿಂದ ಅವರು ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನು ಅವರೆಲ್ಲ ಗೆಳೆಯರಿಗೆ ಅರ್ಪಿಸ್ತೇನೆ. ನನ್ನ ಅಂತರಾಳದ ಧನ್ಯವಾದಗಳು ಇನ್ನೊಮ್ಮೆ. ಕಾರ್ಯಕರ್ತ ರಾಜು ನಾಯಕ್ ಅವರು ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ PH ಪೂಜಾರ್ ಅವರ ಅಭಿಮಾನಿಗಳು ಪ್ರೀತಿಯಿಂದ ರಕ್ತದಾನ ಶಿಬಿರ ನೆರವೇರಿಸಿ ಅಭಿಮಾನ ಮೆರೆದಿದ್ದಾರೆ ಎಂದರು. ಇವತ್ತಿನ ದಿನ PH ಪೂಜಾರ್ ಸಾಹೇಬರಾದಂಥ ವಿಧಾನ ಪರಿಷತ್ ಸದಸ್ಯರು ಬಾಗಲಕೋಟ್ ಮತ್ತು ಬಿಜಾಪುರ ಸಾಹೇಬರು 70ನೇ ಜನ್ಮದಿನ ಇರೋ ಸಂಬಂಧ ಏನೇನು ಕಾರ್ಯಕ್ರಮ ಈ ದಿನ ವಿಧಾನ ಪರಿಷತ್ತಿನ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ಹಿರಿಯರು ಆದಂಥ ಬಡವರ ಬಂಧು, ದೀನದಲಿತರ ಶಾಕಿರನ ಕರುಣೆ ತುತ್ತು ರೂವಾರಿಗಳಾದಂಥ ಸನ್ಮಾನ್ಯ ಶ್ರೀ PH ಪೂಜಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಅವರ ಅಭಿಮಾನಿ ಬಳಗದವರು ಇವತ್ತು ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೊತ್ತಲೇಶ ಮಾರುತಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಎಲ್ಲ ಬಳಗದವರು, ಅವರ ಅಭಿಮಾನಿ ಬಳಗ ಹಾಗೂ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು, ಅವರ ಹಿತೈಷಿಗಳು ಕೂಡಿಕೊಂಡು ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿದ್ವಿ. ಅದಾದ ನಂತರ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರುವ 50 ಬೆಡ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅವರ ಜನ್ಮದಿನವನ್ನು ಆಚರಿಸಿದ್ವಿ. ಅದೇ ರೀತಿಯಾಗಿ ಸರ್ಕಾರಿ ಶಾಲೆ ನಂಬರ್ 3 ಬಾಗಲಕೋಟೆ ಶಕ್ತಿ ಟಾಕೀಸ್ ಎದುರುಗಡೆ ಇರುವಂಥ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ಸಿಲು ಹಾಗೂ ಕಂಪಾಸ್ಗಳನ್ನು ಕೊಡ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅದೇ ರೀತಿಯಾಗಿ ಅವರ ಅಭಿಮಾನಿ ವರ್ಗದವರು ರಕ್ತ ಭಂಡಾರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಒಂದು ವಿಶೇಷ. ಅದೇ ರೀತಿಯಾಗಿ ವಿಶೇಷ ಸಾಧಕರಿಗೆ ಕೂಡ ಇವತ್ತು ಸನ್ಮಾನವನ್ನು ಸಲ್ಲಿಸಲಾಯಿತು. ಇವೆಷ್ಟು ಕಾರ್ಯಕ್ರಮಗಳನ್ನು PH ಪೂಜಾರ್ ಅವರ ಅಭಿಮಾನಿ ಬಳಗದಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸಂಗನಗೌಡ ಗೌಡರ್, ಶೇಖರ್ ಮಾನೆ, ಶಂಭುಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಸುರ್ಪುರ್, ಚಂದ್ರಶೇಖರ್ ಕೇಸ್ನೂರ್, ರಾಜು ಚಿತ್ವಾಡಗಿ, ರಾಜು ಶ್ರೀರಾಮ್, ಗಿರಿಜಾ, ಶೈಲು ಅಂಗಡಿ, ಡಾಕ್ಟರ್ ಕೃಷ್ಣ ಚೌಧರಿ, ಡಾಕ್ಟರ್ ಸುಧೀರ್ ಜಾಧವ್, ಸಿದ್ದಪ್ಪ ಹುಗಾರ್, ಉಮಾದೇವಿ ಗಾವಿಮಠ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಪ್ರವೀಣ್ ಹಿರೇಮಠ್, TV20 ಕನ್ನಡ ನ್ಯೂಸ್, ಬಾಗಲಕೋಟ್. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.